ಪೊಲೀಸ್ ಅಧಿಕಾರಿಗಳಾಗಲಿ ಮಾಹಿತಿಯನ್ನ ಕೊಡಬೇಕು. ಅದು ಹೋರಾಟದ ಅದ್ಭುತವಾದ ಒಂದು ಉಡ್ತಿರಲಿಲ್ಲ, ಜಿಗಟನ್ನು ತೋರಿಸ್ತೈತಿ, ಒಕ್ಕಟ್ಟನ್ನು ತೋರಿಸ್ತೈತಿ. ಜೋಳ ಉಡ್ತಿರಲಿಲ್ಲ. ನಮ್ಮ ಉದ್ದೇಶ ಏನು ಎಂತ ಈಗ ಮುಂದೆ ಯಾರಾದರೂ ಏನು ಸಮಸ್ಯೆಗಳು. ನಮಸ್ಕಾರ, ನಾನು ಸಮೀರ್ ಲಕ್ಕುಂಡಿ, ಜನಶ್ರೀ ನ್ಯೂಸ್ ಪ್ರತಿನಿಧಿ, ಗದಗ್. ಗೌಡ್ರು, ತಮ್ಗೇನು ಸಮಸ್ಯೆ ಆಗಿದೆ ಗೌಡ್ರು ಹೇಳಿ. ನಮ್ಮ ಮಂಡ್ರಿಗೆ ಮಾರ್ಕೆಟಲ್ಲಿ 12 ರೂಪಾಯಿ ಒಂದು ಪ್ಯಾಕೆಟ್ಗೆ 3.5 ಕೆಜಿಗೆ 2,000 ರೂಪಾಯಿ 2,500 ರೂಪಾಯಿ ಕೊಟ್ಟು ಮೆಕ್ಕೆಜೋಳ ಪ್ಯಾಕೆಟ್ ತಗೊಂತೀವಿ. ಆದ್ರೆ ನಮ್ಮ ಮೆಕ್ಕೆಜೋಳ ಒಂದು ಕ್ವಿಂಟಲ್ಗೆ 12 ರೂಪಾಯಿ ಐತೆ. ಹಾಗಾಗಿ ರಾಜ್ಯ ಸರ್ಕಾರ ಇರಲು ಕೂಡ ಖರೀದಿ ಕೇಂದ್ರ ಮಾಡಬೇಕು. ಅಲ್ಲಿ ಕೇಂದ್ರ ಸರ್ಕಾರ ತೋರ್ಸಂಗಿಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರ ಸಂಬಂಧಪಟ್ಟಾಗ ಶೀಘ್ರವಾಗಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದಂತ 24 ರೂಪಾಯಿ ಖರೀದಿ ಕೇಂದ್ರ ಆಗಬೇಕು. ಉಳ್ಳಾಗಡ್ಡಿ ನೇರ ಖರೀದಿ ಆಗಬೇಕು. ಅಲ್ಲಿವರೆಗೂ ನಮ್ದು ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ಮಾಡಲಾಗುದಂತ ಈ ಮೂಲಕ ಒತ್ತಾಯ ಮಾಡಿದ್ವಿ ಸರ್. ದೇಶದಲ್ಲಿ ರಾಜ್ಯದಲ್ಲಿ 277 APMC ಇದಾವೆ. ಒಂದು ದಿನ ನಾವು ಸಭೆ ಮಾಡಿ ಸಂಪೂರ್ಣ APMC ಸಂಪೂರ್ಣ ಬಂದ್ ಮಾಡಿದ್ರೆ ರಾಜ್ಯ ಅಲ್ಲೂ ಕಲ್ಲಾಗತ್ತೆ. ಆದ ಕಾರಣ ದಯವಿಟ್ಟು ರಾಜ್ಯದ ಮುಖ್ಯಮಂತ್ರಿಗಳೇ ಗಮನವಿಟ್ಟು ಶೀಘ್ರವೇ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು. ಉಳ್ಳಾಗಡ್ಡಿನ ಖರೀದಿ ಕೇಂದ್ರ ಮಾಡಬೇಕಂತ ಈ ಮೂಲಕ ಒತ್ತಾಯ ಮಾಡ್ತೀವಿ. ಈ ಹೋರಾಟದಾಗ ಏನೇನು ಕ್ರಮ ಕೈಗೊಳ್ಳಿರ್ಗೌಡ್ರು ನೀವು? 400 ಜನ ರಸ್ತೆ ಮೂಲಕ ಬಂದು ಮೆರವಣಿಗೆ ಮಾಡಿವಿ, ರಸ್ತೆ ತಡೆ ಮಾಡಿವಿ, ಸರ್ಕಾರಕ್ಕೆ ವಿಶೇಷ ಮೂಡ್ತೀವಿ, 20-30 ಟ್ರ್ಯಾಕ್ಟರ್ ರ್ಯಾಲಿ ಮಾಡಿವಿ. ಇದೇ ಹೋತಂದ್ರೆ ಒಬ್ಬ ರೈತ ನಾ ಈಗ ನೋಡಿದ್ವಿ, ಯಾರ ಕೇಳಿದ್ರಿ ಒಬ್ಬ ರೈತ ವಿಷಯ ತಗೊಂಡ್ಬರ್ಬೇಕಂತ. ಯಾಕಂದ್ರೆ ಈರುಳ್ಳಿ ಬೆಳೆದನಂತ ರೂಟ್ ಹೊಡೆಯಕತ್ತೆ ಹೊಲದಾಗ ಸಣ್ಣ ಬಿದ್ದು ವಿಷಯ ತರಕ ಹೋಗಿರಂತ. ದಯವಿಟ್ಟು ಅದ ಅಧಿಕಾರಿಗಳು ದಯವಿಟ್ಟು ಅಂತ ಆಸ್ಪತ್ರೆ ಮಾಡ್ಕೊಡ್ರಿ. ದಯವಿಟ್ಟು DCR ಕರೆದು ದಯವಿಟ್ಟು ನಮ್ಮ ಹೋರಾಟಕ್ಕೆ ನಿಧಿ ಹೇಳ್ಬೇಕಂತ ಈ ಮೂಲಕ ಒತ್ತಾಯ ಮಾಡ್ತೀವಿ ಸರ್. ಈಗ ಎಲ್ಲಿವರೆಗೆ ಗೌಡ್ರು ಹೋರಾಟ ನಿಮ್ದಿದು? ಓಕೆ, ಧನ್ಯವಾದಗಳು. ನಾನು ನಿಮ್ಮ ಜೊತೆ ಸಮೀರ್ ಲಕ್ಕುಂಡಿ, ಜನಶ್ರೀ ನ್ಯೂಸ್, ಗದಗ್. ಪೊಲೀಸ್ ಅಧಿಕಾರಿಗಳಾಗಲಿ ಮಾಹಿತಿಯನ್ನ ಕೊಡಬೇಕು. ಅದು ಹೋರಾಟದ ಅದ್ಭುತವಾದ ಒಂದು ಉಡ್ತಿರಲಿಲ್ಲ, ಜಿಗಟನ್ನು ತೋರಿಸ್ತೈತಿ, ಒಕ್ಕಟ್ಟನ್ನು ತೋರಿಸ್ತೈತಿ. ಜೋಳ ಉಡ್ತಿರಲಿಲ್ಲ. ನಮ್ಮ ಉದ್ದೇಶ ಏನು ಎಂತ ಈಗ ಮುಂದೆ ಯಾರಾದರೂ ಏನು ಸಮಸ್ಯೆಗಳು. ನಮಸ್ಕಾರ, ನಾನು ಸಮೀರ್ ಲಕ್ಕುಂಡಿ, ಜನಶ್ರೀ ನ್ಯೂಸ್ ಪ್ರತಿನಿಧಿ, ಗದಗ್. ಗೌಡ್ರು, ತಮ್ಗೇನು ಸಮಸ್ಯೆ ಆಗಿದೆ ಗೌಡ್ರು ಹೇಳಿ. ನಮ್ಮ ಮಂಡ್ರಿಗೆ ಮಾರ್ಕೆಟಲ್ಲಿ 12 ರೂಪಾಯಿ ಒಂದು ಪ್ಯಾಕೆಟ್ಗೆ 3.5 ಕೆಜಿಗೆ 2,000 ರೂಪಾಯಿ 2,500 ಕೊಟ್ಟು ಮೆಕ್ಕೆಜೋಳ ಪ್ಯಾಕೆಟ್ ತಗೊಂತೀವಿ. ಆದ್ರೆ ನಮ್ಮ ಮೆಕ್ಕೆಜೋಳ ಒಂದು ಕ್ವಿಂಟಲ್ಗೆ 12 ರೂಪಾಯಿ ಐತೆ. ಹಾಗಾಗಿ ರಾಜ್ಯ ಸರ್ಕಾರ ಇರಲು ಕೂಡ ಖರೀದಿ ಕೇಂದ್ರ ಮಾಡಬೇಕು. ಅಲ್ಲಿ ಕೇಂದ್ರ ಸರ್ಕಾರ ತೋರ್ಸಂಗಿಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರ ಸಂಬಂಧಪಟ್ಟಾಗ ಶೀಘ್ರವಾಗಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದಂತ 24 ರೂಪಾಯಿ ಖರೀದಿ ಕೇಂದ್ರ ಆಗಬೇಕು. ಉಳ್ಳಾಗಡ್ಡಿ ನೇರ ಖರೀದಿ ಆಗಬೇಕು. ಅಲ್ಲಿವರೆಗೂ ನಮ್ದು ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ಮಾಡಲಾಗುದಂತ ಈ ಮೂಲಕ ಒತ್ತಾಯ ಮಾಡ್ತೀವಿ ಸರ್. ದೇಶದಲ್ಲಿ ರಾಜ್ಯದಲ್ಲಿ 277 APMC ಇದಾವೆ. ಒಂದು ದಿನ ನಾವು ಸಭೆ ಮಾಡಿ ಸಂಪೂರ್ಣ APMC ಸಂಪೂರ್ಣ ಬಂದ್ ಮಾಡಿದ್ರೆ ರಾಜ್ಯ ಅಲ್ಲೂ ಕಲ್ಲಾಗತ್ತೆ. ಆದ ಕಾರಣ ದಯವಿಟ್ಟು ರಾಜ್ಯದ ಮುಖ್ಯಮಂತ್ರಿಗಳೇ ಗಮನವಿಟ್ಟು ಶೀಘ್ರವೇ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು. ಉಳ್ಳಾಗಡ್ಡಿನ ಖರೀದಿ ಕೇಂದ್ರ ಮಾಡಬೇಕಂತ ಈ ಮೂಲಕ ಒತ್ತಾಯ ಮಾಡ್ತೀವಿ. ಈ ಹೋರಾಟದಾಗ ಏನೇನು ಕ್ರಮ ಕೈಗೊಳ್ಳಿರ್ಗೌಡ್ರು ನೀವು? 400 ಜನ ರಸ್ತೆ ಮೂಲಕ ಬಂದು ಮೆರವಣಿಗೆ ಮಾಡಿವಿ, ರಸ್ತೆ ತಡೆ ಮಾಡಿವಿ, ಸರ್ಕಾರಕ್ಕೆ ವಿಶೇಷ ಮೂಡ್ತೀವಿ, 20-30 ಟ್ರ್ಯಾಕ್ಟರ್ ರ್ಯಾಲಿ ಮಾಡಿವಿ. ಇದೇ ಹೋತಂದ್ರೆ ಒಬ್ಬ ರೈತ ನಾ ಈಗ ನೋಡಿದ್ವಿ, ಯಾರ ಕೇಳಿದ್ರಿ ಒಬ್ಬ ರೈತ ವಿಷಯ ತಗೊಂಡ್ಬರ್ಬೇಕಂತ. ಯಾಕಂದ್ರೆ ಈರುಳ್ಳಿ ಬೆಳೆದನಂತ ರೂಟ್ ಹೊಡೆಯಕತ್ತೆ ಹೊಲದಾಗ ಸಣ್ಣ ಬಿದ್ದು ವಿಷಯ ತರಕ ಹೋಗಿರಂತ. ದಯವಿಟ್ಟು ಅದ ಅಧಿಕಾರಿಗಳು ದಯವಿಟ್ಟು ಅಂತ ಆಸ್ಪತ್ರೆ ಮಾಡ್ಕೊಡ್ರಿ. ದಯವಿಟ್ಟು DCR ಕರೆದು ದಯವಿಟ್ಟು ನಮ್ಮ ಹೋರಾಟಕ್ಕೆ ನಿಧಿ ಹೇಳ್ಬೇಕಂತ ಈ ಮೂಲಕ ಒತ್ತಾಯ ಮಾಡ್ತೀವಿ ಸರ್. ಈಗ ಎಲ್ಲಿವರೆಗೆ ಗೌಡ್ರು ಹೋರಾಟ ನಿಮ್ದಿದು? ಓಕೆ, ಧನ್ಯವಾದಗಳು. ನಾನು ನಿಮ್ಮ ಜೊತೆ ಸಮೀರ್ ಲಕ್ಕುಂಡಿ, ಜನಶ್ರೀ ನ್ಯೂಸ್, ಗದಗ್.